ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಇವತ್ತು ನಾನು ಮಾಡ್ತಾ ಇರೋ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನನ್ನ ಮಗಳನ್ನ ರೆಡಿ ಮಾಡಿ ಲಂಚ್ ಬಾಕ್ಸ್ ಕಟ್ಟಿ ಸ್ಕೂಲಿಗೆ ಬಿಟ್ಟು ಬಂದೆ. ಅವಳು ಸ್ಕೂಲಿಗೆ ಹೋದ್ಮೇಲೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಅವಳು ಸ್ಕೂಲಿಗೆ ಹೋಯಿತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ ನಂದು. ಸರಿ ಅಂತ ರೂಮೆಲ್ಲ ಮೆಸ್ಸಿ ಆಗಿತ್ತು, ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ರೂಮ್ ಎಲ್ಲ ಕ್ಲೀನ್ ಆಯಿತು. ಸರಿ ಅಂತ ಸ್ವಲ್ಪ ಬಟ್ಟೆ ಇತ್ತು, ಎತ್ಕೊಂಡೋಗಿ ಬೆಡ್ಶೀಟೆಲ್ಲ ಬಿಸಿಲಿಗೆ ಹಾಕಿದೆ. ನನ್ನ ಮಗಳು ಕಿರ್ಚಾಡ್ತಾವಳೆ ಕೆಳಗಡೆ, ಸಿಕ್ಕಾಪಟ್ಟೆ ತೀಟೆ ಇದ್ದಾಳೆ ಅವಳನ್ನ 10-10:30 ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತೀನಿ. ಅಂದರೆ ಸ್ಕೂಲಿಗೆ ಇನ್ನೂ ಸೇರಿಸಿಲ್ಲ ನಾನು, ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ. ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಅಭ್ಯಾಸ ಮಾಡ್ತಾಯಿದ್ದೀನಿ. ಮನೆಗಿದ್ರೆ ತುಂಬ ತೀಟೆ ಮಾಡ್ತಾಳೆ. ಕಸ ಗುಡಿಸ್ಕೊಳ್ಳೋಣ ಅಂತ ಕಸ ಗುಡಿಸ್ತಾಯಿದ್ರೆ ಕಸ ಗುಡ್ಸೋಕ್ಕೂ ಬಿಡ್ತಾಯಿಲ್ಲ, ಅಡ್ಡಡ್ಡ ಬರ್ತಾ ಇದ್ದಾಳೆ. ಅದರಿಂದ ನಾನು ಅವಳನ್ನ ಮನೆಗೆ ಹಿಡ್ಕೊಳಲ್ಲ, ಕರ್ಕೊಂಡೋಗಿ 10-10:30 ಆಯಿತು ಅಂದರೆ ಸ್ಕೂಲಿಗೆ ಬಿಟ್ಟು ಬಂದು ನಾನು ಕೆಲಸ ಮಾಡ್ಕೊತೀನಿ. ಸರಿ ಅಂತ ಅಡುಗೆ ಮನೆ ಕಡೆ ಹೋದೆ. ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ, ಸ್ವಲ್ಪ ಮೆಸ್ಸಿಯಾಗಿತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನೇನಂದರೆ ಸೋಪ್ ಹಾಕಿ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ತುಂಬ ಜನ ಹೇಳ್ತಾರೆ ಆ ಥರ ವಾಶ್ ಮಾಡಿದ್ರೆ ಸ್ಟವ್ ಬೇಗ ಕೆಟ್ಟೋಗುತ್ತೆ ಅಂತ. ಅಂದರೆ ನನಗೆ ರೂಢಿ ಆಗಿಬಿಟ್ಟಿದೆ, ಈ ಥರ ವಾಶ್ ಮಾಡಿ ನೀರಾಗಿ ತೊಳೆದುಬಿಟ್ಟು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಬರೀ ಬಟ್ಟೆಲಿ ಹೊರಿಸ್ಕೊಂಡ್ರೆ ನನಗೆ ಸಮಾಧಾನ ಆಗೋದಿಲ್ಲ. ಅದರಿಂದ ನಾನೇನು ಮಾಡ್ತೀನಿ, ನೀಟಾಗಿ ಸೋಪ್ ಹಾಕಿ ನಾರಾಕಿ ವಾಶ್ ಮಾಡಿ ನಾನು ನೀರು ಹಾಕಿ ತೊಳೆದು ಬಿಡ್ತೀನಿ. ಬೆಳಗ್ಗೆ ಸಾಯಂಕಾಲ ಈ ಥರ ಮಾಡ್ಕೊಂಡ್ಬಿಟ್ರೆ ನನಗೊಂದು ಸಮಾಧಾನ ಆಗುತ್ತೆ. ಬರೀ ಬಟ್ಟೆಲಿ ಹೊರಿಸ್ಕೊಂಡ್ರೆ ನನಗೆ ಒರೆಸಂಗೆ ಇರೋದಿಲ್ಲ. ಸರಿ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ನನ್ನ ಮಗಳು ಕಿರ್ಚಾಡ್ತಾವಳೆ, ವಿಡಿಯೋ ಮಾಡೋಕ್ಕೂ ಬಿಡ್ತಾಯಿಲ್ಲ. ಅವಳು ಎಳಿತಾವಳೆ, ನನಗೆ ಬಿಸ್ಕೆಟ್ ಕೊಡು, ಅದು ಕೊಡು, ಇದು ಕೊಡು ಅಂತ. ಅದಕ್ಕೆ ಹೇಳ್ತಾಯಿದ್ದೀನಿ ಸ್ವಲ್ಪ ಹೊತ್ತಿರು, ಇನ್ನೊಂದು ಸ್ವಲ್ಪ ತರ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ. ಬೇಡ ನಾನು ಹೋಗಲ್ಲ ಅಂತ ಹಠ ಮಾಡ್ತಾಯಿದ್ದಾಳೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ಆ ಸ್ಕೂಲಿಗೆ ಹೋಗೋಕ್ಕೂ ಒಂದು ವಾರದಿಂದ ಅವಳು 2 ದಿನ ಹೋಗ್ತಾಳೆ, 3 ದಿನ ಹೋಗೋದಿಲ್ಲ, ಹಾಗೆ ಮಾಡ್ತಾಳೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಳ್ಳಿ ಆಗ್ಬಿಟ್ಟವಳೆ, ಸ್ಕೂಲಿಗೆ ಹೋಗೋದಿಲ್ಲ. ಈ ವರ್ಷ ಜೂನ್ಗೆ ನಾನು ಸ್ಕೂಲ್ಗೆ ಜಾಯಿನ್ ಮಾಡಬೇಕು, ಆವಾಗಾದರೂ ಕಳಿಸ್ಲೇಬೇಕು, ನೀಟಾಗಿ ಕಳಿಸ್ತೀನಿ. ಅಷ್ಟೊತ್ತಲ್ಲಿ ನಮ್ಮ ಮನೆಯವ್ರು ಬಂದರು, ಟೀ ಬೇಕು ಅಂತ ಕೇಳಿದ್ರು, ಇಡ್ಕೊಡ್ತೀನಿ ಅಂತ ಹೇಳಿದೆ. ಸರಿ ಅವ್ರು ಬಂದ್ರಲ್ಲ ಅಂತ ಅಂದ್ಬಿಟ್ಟು ಬೇಗ ಬಟ್ಟೆ ಎತ್ಕೊಂಡು ಒರೆಸಿಲ್ಲ, ನೀಟಾಗಿ ಹಂಗೆ ಒರೆಸ್ಬಿಟ್ಟು ಹಾಗೆ ಸ್ಟವ್ ಮೇಲೆ ಇದಿಡ್ತಾಯಿದ್ದೀನಿ, ಟೀ ಇಡೋಣ ಅಂತ ಅಂದ್ಬಿಟ್ಟು. ನನಗೆ ನಮ್ಮ ಮನೆಯವರು, ನಮ್ಮ ಮಗು ಎಲ್ಲ ಸ್ಕೂಲಿಗೆ ಕೆಲಸಕ್ಕೆಲ್ಲ ಹೋಗಿಬಿಟ್ರೆ ನನ್ನ ಪಾಡಿಗೆ ನಾನು ನಿಧಾನಕ್ಕೆ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಅದರಿಂದ ಟೀ ಇಟ್ಕೊಟ್ಬಿಡೋಣ ಅಂತ ಟೀ ಇಡ್ತಾಯಿದ್ದೀನಿ. ಟೀ ಪ್ಯಾಕೆಟು ನಾನು ಬಾಕ್ಸಿಗೆ ಹಾಕ್ಕೊಂಡಿಲ್ಲ, ಅದು ಬೆಳಗ್ಗೆ ತಾನೇ ಹೊಸದಾಗಿ ತಂದಿದ್ದೆ. ಬೆಳಗ್ಗೆ ನನಗೆ ಹಿಡ್ಕೊಂಡು ಕುಡಿದೆ, ಹಾಗೆ ಇಟ್ಬಿಟ್ಟಿದ್ದೆ ಬಾಕ್ಸಿಗೆಲ್ಲ ನಾನು. ಸರಿ ಅಂತ ಹಾಗೆ ಟೀ ಇಡ್ತಾಯಿದ್ದೀನಿ. ನನ್ನ ಮಗಳಿಗೂ ಟೀ ಬೇಕಂತೆ, ಹಾಲು ಕೊಟ್ಟರೆ ಕುಡಿಯೋದಿಲ್ಲ, ಟೀ ಬೇಕು ಕಾಫಿ ಬೇಕು ಅಂತ ಹಠ ಮಾಡ್ತಾಳೆ. ನೋಡೋಕೆ ಇಷ್ಟಿದ್ದಾಳೆ, ಟೀ ಕಾಫಿ ಬೇಕಂತೆ. ನಾನು ಅಭ್ಯಾಸ ಮಾಡಿಲ್ಲ, ಅದನ್ನು ಕಮ್ಮಿ ಮಾಡಿದ್ದೀನಿ. ಹಾಲು ಇಲ್ಲ ಹಾರ್ಲಿಕ್ಸ್ ಏನಾದರೂ ಹಾಕ್ಕೊಡ್ತೀನಿ, ಕುಡಿತಾಳೆ. ಒಂದೊಂದ್ಸಲಿ ಕುಡ್ದಿಲ್ಲ ಅಂದರೆ ಹಠ ಮಾಡ್ತಾಳೆ, ಅಂದು ನಾನು ಕೊಡೋದೇ ಇಲ್ಲ, ಕುಡಿಯೋ ತನಕ ನಾನು ಬಿಡೋದೇ ಇಲ್ಲ. ಕುಡಿಯೋ ತನಕ ನಾನು ಬಿಡಲ್ಲ, ಕುಡಿಸ್ತೀನಿ. ಹಾಗೆ ನಮ್ಮಿಬ್ಬರದ್ದು ದಿನ ಇದ್ದೇ ಇರುತ್ತೆ, ನಂದು ನನ್ನ ಮಗಳದ್ದು ಯಾವಾಗೂ ಜಗಳ. ಏನೋ ಒಂದು ಆಟ ಆಡ್ತಾ ಇರ್ತಾಳೆ, ಕಿತ್ಲಾಡ್ತಾ ಇರ್ತಾಳೆ, ಅಳ್ತಾಳೆ, ಏನೋ ಒಂದು ಮಾಡ್ತಾ ಇರ್ತಾಳೆ. ಮಕ್ಕಳಂದಮೇಲೆ ಮನೇಲಿ ಮಕ್ಕಳಿದ್ರೇ ಚೆಂದ. ಅವ್ರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಒಬ್ಬಳೇ ಇದ್ದರೆ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ. ಮಕ್ಕಳಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಚೆನ್ನಾಗಿರುತ್ತೆ. ಅವರಿಲ್ಲ ಅಂತಂದರೆ ಕೆಲಸ ಆಗುತ್ತೆ, ಅಂದರೆ ಬೋರ್ ಆಗುತ್ತೆ, ಅಂದರೆ ಸ್ವಲ್ಪ ಸೈಲೆಂಟಾಗಿರುತ್ತೆ ಮನೆ. ಟೀ ಏನೋ ರೆಡಿ ಆಯಿತು. ಸರಿ ನಮ್ಮ ಮನೆಯವ್ರಿಗೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು 4 ಬಿಸ್ಕೆಟ್ ಇತ್ತು. ಆ 4 ಬಿಸ್ಕೆಟಿಗೆ 4 ಜನ ಕಿತ್ಲಾಡ್ತಾರೆ ಅನ್ನಂಗೆ ನಮ್ಮ ಮನೇಲಿ. 4 ಬಿಸ್ಕೆಟಿಗೆ ನನ್ನ ಮಗಳು, ಅವ್ರ ಅಜ್ಜಿ, ಅವ್ರ ಅಪ್ಪ 3 ಜನ ಕೂತ್ಕೊಂಡು ಆಟ ಆಡ್ಕೊಂಡು ತಿಂತಾರೆ. ಸರಿ ಅಂತ ಏನೋ ಮಾಡ್ಕೊಳ್ಳಿ ಅವ್ರ ಇಷ್ಟ ಅಂತ ಹಾಕ್ಕೊಟ್ಟು ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಟೀ ಹಾಕ್ಕೊಡ್ತಾಯಿದ್ದೀನಿ. ಪಾತ್ರೆಗಳು 1-2 ಇತ್ತು ಬೆಳಗ್ಗೆ ಮಾಡಿದ್ದು, ಎತ್ತಿ ಸಿಂಕಲ್ಲಿ ಹಾಕಿದ್ದೀನಿ ತೊಳೆದಾಕೋಣ ಅಂತ ಅಂದ್ಬಿಟ್ಟು. ಅಷ್ಟೊತ್ತಲ್ಲಿ ನಾನು ಟೀ ಕೊಟ್ಬಿಟ್ಟು ಬರ್ತೀನಿ. ಬಂದುಬಿಟ್ಟು 2 ಪಾತ್ರೆ ಇದೆ, ತೊಳೆದಾಕ್ಬಿಡೋಣ. ಅವ್ರ ಪಾಡಿಗೆ ಅವ್ರನ್ನ ಕಳಿಸ್ಬಿಡೋಣ ಫಸ್ಟು, ಆಮೇಲೆ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಣ. ನನ್ನ ಮಗಳಿಗೂ ಬೆಳಗ್ಗೆ ಸ್ನಾನ ಮಾಡಿ ಇಟ್ಟಿದ್ದೀನಿ. ಏನಿದ್ರು ಬರೀ ರೆಡಿ ಮಾಡಬೇಕಷ್ಟೇ. ಯಾವುದಾದ್ರೂ ಬಟ್ಟೆ ಫ್ರಾಕ್ ಏನಾದರೂ ಹಾಕಿಬಿಟ್ಟು ನೀರು ಬಾಟಲ್ ಕೊಟ್ಟು ಕಳಿಸ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು. ಸರಿ ಅಂತ ಅಂದ್ಬಿಟ್ಟು ಅದು ಬೆಳಗ್ಗೆ ತಿಂಡಿ ಮಾಡಿದ್ನಲ್ಲ, ಅದೊಂದು 2 ಸಾಮಾನಿತ್ತು. ಟೀ ಕುಡ್ದಿದ್ರಲ್ಲ ಅದು ಕೂಡ ಇತ್ತು, ನಾನು ಬೆಳಗ್ಗೆ ಮಾಡಿದ್ದು. ಹಾಗೆ ಎಲ್ಲ ತೊಳೆದಾಕ್ಬಿಟ್ಟೆ. ಸರಿ ಅಂತ ಹಣ್ಣೆಲ್ಲ ಅಲ್ಲಲ್ಲೇ ಇತ್ತು, ಅದಕ್ಕೆ ಸರಿ ಎತ್ತಿಡೋಣ ಅಂತ ಬಂದೆ. ನನ್ನ ಮಗಳಿಗೆ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಪಪಾಯ ಕೊಯ್ದಿಟ್ಟಿದ್ದೆ, ಅಲ್ಲೇ ಇಟ್ಬಿಟ್ಟಿದ್ದೆ. ಅದಕ್ಕೆ ಕವರ್ ಹಾಕಿ ಎತ್ತಿಕ್ಕೋಣ ಅಂತ ಎತ್ತಿಟ್ಟೆ.
ನನ್ನ ಮಗಳು ಅಷ್ಟೊತ್ತಿಗೆ ಅಮ್ಮ ಎತ್ತಿಡಬೇಡ ನನಗೆ ಪಪಾಯ ಬೇಕು ಅಂದ್ಲು. ಸರಿ ಅಂತ ಕಟ್ ಮಾಡಿ ಅವಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಕೊಟ್ಟೆ. ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಬಟ್ಲಲ್ಲಿ ಕಟ್ ಮಾಡ್ಕೊಡೋಣ ಅಂತ ಎತ್ಕೊಂಡ್ರೆ 2 ಬಟ್ಲು ಎತ್ಕೊಬಂದವಳೆ 2 ಕೊಡು ಅಂತ. ಸರಿ ತೀಟೆ ಮಾಡ್ತಾಳೆ ಅಂದ್ಬಿಟ್ಟು ಕಟ್ ಮಾಡಿ ಅವಳ ಪಾಡಿಗಳು ಕಳಿಸ್ಬಿಟ್ಟೆ ತಿನ್ನೋಗು ಅಂತ. ಅವಳು ಎತ್ಕೊಂಡು ಹೋದ್ಲು. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಇಟ್ಬಿಡೋಣ ಅಂತ ಸಾಂಬಾರು ಇಡ್ತಾಯಿದ್ದೀನಿ ಗೈಸ್. ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ ಇಟ್ಬಿಟ್ರೆ ಪದೇ ಪದೇ ಅಡುಗೆ ಮಾಡೋಂಗಿರಲ್ಲ. ಅಡುಗೆ ಒಂದು ಕಡೆ ಮಾಡಿ ಇಟ್ಬಿಟ್ರೆ ಇರುತ್ತೆ. ಅದರಿಂದ ಸಾಂಬಾರಿಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಅನ್ನೋದು 3 ಹೊತ್ತು ಸುಮ್ಮನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಗೈಸ್. ಬೆಳಗ್ಗೆನೇ ಏನಿದ್ರು ಮಾಡಿಟ್ಬಿಡ್ತೀನಿ. ಲಂಚ್ ಬಾಕ್ಸಿಗೆ ತಿಂಡಿ ಎಲ್ಲ ಸಪ್ರೇಟಾಗಿ ಮಾಡಿಟ್ಬಿಟ್ಟಿದ್ದೆ. ಈಗ 10 ಗಂಟೆ ಆಗ್ತಾಯಿದೆ. ಅದಕ್ಕೆ ಸಾರು ಮಾಡಿಟ್ಬಿಡೋಣ ಅಂತ. ಬಟ್ಟೆಗಳು ಬೇರೆ ಇದೆ ಒಗೆಯೋದು. ಇನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ನಾನು ಸಾರು ಮಾಡಿಬಿಡೋಣ ಅಂತ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಇತ್ತು, ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಬೇಳೆ ತೆಗೆದು ವಾಶ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಇಟ್ಟರೆ ಅದು ಪಾಡಿಗೆ ಅದಿರುತ್ತೆ. ಹಂಗೂ ಮಧ್ಯಾಹ್ನಕ್ಕೆ ಬೇಕಾದರೆ ಒಗ್ಗರಣೆ ಹಾಕ್ಬಿಟ್ಟು ಏನಾದರೂ ಮಾಡಿಕೊಟ್ರೆ ನಡೀತದೆ. ಸರಿ, ಬೆಳಗ್ಗೆ ನಮ್ಮ ಅಜ್ಜಿಗೆ ತಿಂಡಿಗೆ ಚಪಾತಿ ಬೇಕು ಅಂತ ಹೇಳಿದರು. ರಾತ್ರಿ ಕೋಸು ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು. ಅದರಿಂದ ಅದಕ್ಕೆ ಚಪಾತಿ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ಕುಕ್ಕರಲ್ಲಿ ಇಟ್ಬಿಡೋಣ. ಇಟ್ಬಿಟ್ಟು ಒಂದು 3 ಚಪಾತಿ ಮಾಡಿ ನಮ್ಮ ಅಜ್ಜಿಗೆ ಕೊಟ್ಬಿಡೋಣ ಅಂತ ಚಪಾತಿ ತಿಡ್ತಾಯಿದ್ದೀನಿ. ರಾತ್ರಿ ಇತ್ತಲ್ಲ ಸಾರು, ಅದೇ ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಒಂದು 3 ಚಪಾತಿ ಮಾಡಿ ಬಿಸಿ ಬಿಸಿ ಮಾಡಿಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ತಿನ್ಕೊತಾರೆ. ನನ್ನ ಕೆಲಸ ಆರಾಮಾಗಿ ನನ್ನ ಪಾಡಿಗೆ ನಾನು ಮಾಡ್ಕೊಳ್ಳೋಣ ಅಂತ ನಿಧಾನಕ್ಕೆ ಮಾಡ್ಕೊತೀನಿ. ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಅಜ್ಜಿಗೆ ಚಪಾತಿ ಮಾಡಿಕೊಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನು ನಾಷ್ಟ ಅಂತ ಕಮೆಂಟ್ ಮಾಡಿ. ಒಂದೊಂದು ಶೇಪಲ್ಲಿ ಬರ್ತಾಯಿದೆ ಚಪಾತಿ. ಒಂದೊಂದು ಸಲ ಡಬಲ್ಲಾಗಿ ಇದು ಮಾಡಿ ಹಾಕ್ತೀನಿ. ಇವತ್ತು ಸರಿ ಟೈಮ್ ಇಲ್ಲ ಅಂತ ಹಾಗೆ ಮಾಡಿದೆ. ನೋಡಿದ್ರೆ ಒಂದು ಬಕೆಟ್ ಇತ್ತು ಬಟ್ಟೆಗಳು. ಸರಿ ತೆಗ್ದಾಕಿದೆ, ಒಗ್ದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಪ್ರೇಟಾಗಿ ಎತ್ತಿಡ್ಕೊಂಡು ಏನೇನಿದೆ ಅಂದ್ಬಿಟ್ಟು ನೋಡಿ ಒಗೆಯೋಣ ಅಂತ ನೆನೆಸೋಣ ಅಂತ ಎತ್ಕೊಂಡು ಹೋಗಿ ನೆನೆಸಿಟ್ಟೆ ಮೇಲ್ಗಡೆ ಬಟ್ಟೆಗಳು ಒಗ್ದಾಕೋಣ ಅಂತ. ಮತ್ತು ಕಸ ಗುಡಿಸ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ಹೋದ್ಮೇಲೆ ಕಸ ಅಂತೂ ನಮ್ಮ ಮನೇಲಿ ಎಷ್ಟು ಸಲ ಕಸ ಗುಡಿಸಿದ್ರು ಸಾಕಾಗಲ್ಲ. ಗುಡಿಸ್ತಾಯಿದ್ರೆ ಬರ್ತಾನೆ ಇರುತ್ತೆ. ಹಾಗೆ ಸ್ವಲ್ಪ ಡೆಟಾಲ್ ಹಾಕಿ ಮನೆ ಕ್ಲೀನ್ ಮಾಡಿಕೊಂಡೆ. ಮುಂಚೆ ಎಲ್ಲ ನಾನು ಕಸ ಗುಡಿಸ್ಬೇಕಾದ್ರೆ ಕಸ ಇರ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ, ನನ್ನ ಕೂದಲಂತೂ ಎಲ್ಲಿ ನೋಡಿದ್ರೂ ಸಿಕ್ಕಾಪಟ್ಟೆ ಕೂದಲು ಬೀಳ್ತಾಯಿತ್ತು. ಅದಕ್ಕೆ ಏನಾದರೂ ಹೇರ್ ಫಾಲ್ ನಿಲ್ಲಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ನಿಂಬೆ ಅಲ್ಲ, ಇದು ನೆಲ್ಲಿಕಾಯಿನ ನಾನು ತಗೊಬಂದು ದಿನ ತಿನ್ನೋದ ರೂಢಿ ಮಾಡಿಕೊಂಡೆ. ನೆಲ್ಲಿಕಾಯಿ ಮತ್ತು ಮೆಂತ್ಯ ಸಿಕ್ಕಾಪಟ್ಟೆ ಬೇಗ ರಿಸಲ್ಟ್ ಕೊಡ್ತು ನನಗೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಆದಮೇಲೆ ನನಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಯಿತು. ಅದರಲ್ಲಿ ಏನಂದರೆ ನನಗೆ ಟೈಫಾಯ್ಡ್ ಬಂದು ಆ್ಯಂಟಿಬಯೋಟಿಕ್ ತಗೊಂಡು ನನಗೆ ಏರ್ ಫಾಲ್ ಅನ್ನೋದು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿತ್ತು. ಎಲ್ಲಿ ನೋಡ್ರೂ ಕೂದಲೇ ಇರ್ತಾಯಿತ್ತು. ಅದರಿಂದ ನಾನು ನೆಲ್ಲಿಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡೆ. ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದ್ದರಿಂದ ಹಾಗೆ ದಿನ ಒಂದೊಂದು ತಿನ್ನೋದು ಅಭ್ಯಾಸ ಮಾಡ್ಕೊಬಂದೆ. ಏರ್ ಫಾಲ್ ಅನ್ನೋದು ಅದಕ್ಕೆ ಅದೇ ನಿಂತೋಯ್ತು. ಸರಿ, ಎಲ್ಲ ಕೆಲಸ ಆಯ್ತಲ್ಲ, ನನ್ನ ಮಕ್ಕಳು ಬರೋ ಅಷ್ಟೊತ್ತಿಗೆ ಒಂದು ಆಟ ಆಡೋಣ ಅಂತ ಅಜ್ಜಿನ ಕರ್ಕೊಂಡು ಆಟ ಆಡ್ತಾಯಿದ್ದೀನಿ. ನಾವು ಆಟ ಆಡ್ತೀವೋ ಇಲ್ಲೋ ಗೊತ್ತಿಲ್ಲ, ಇಬ್ಬರು ಸರಿಯಾಗಿ ಕಿತ್ಲಾಡ್ತೀವಿ. ಜಗಳ ಮಾಡೋದೇ ಕೆಲಸ ನಂದು ನಮ್ಮ ಅಜ್ಜಿದು. ಆಟ ಎಲ್ಲೋಗ್ತೋ ಗೊತ್ತಿಲ್ಲ, ಜಗಳ ಅಂತೂ ಆಟ ಆಡ್ಕೊಂಡೆ ಕೆಲಸ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳನ್ನ ಕರ್ಕೊಬರ್ಬೇಕು ಅಂತ ಎಂಡ್ ಮಾಡಿದೆ. ಇದು ವ್ಲಾಗ್ ಇನ್ನೂ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ವ್ಲಾಗ್ ಆಗುತ್ತೆ ಗೈಸ್. ಟೈಮನ್ನು ತುಂಬ ಹಿಡಿತದೆ. ಅದರಿಂದ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗಳು ಬಂದಮೇಲೆ ಇನ್ನು ನನಗೆ ಸ್ಟಾರ್ಟ್ ಆಗುತ್ತೆ ಕೆಲಸ. ಇವತ್ತು ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ದಿನ ಒಂದು ವೆರೈಟಿಯಾಗಿ ಮಾಡೋಣ ಅಂತ. ನೋಡಿ, ನಮ್ಮ ಅಜ್ಜಿ ಹಾಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಹೇಗೆ ಅಂದರೆ ಸೆಂಟ್ರಲ್ಲೇ ಕಾಯಿನ ಎತ್ತಾಕ್ಬಿಡ್ತಾರೆ. ಅಲ್ಲಿರೋ ಮನೆನ ಇಲ್ಲಿರೋ ಮನೆನ ಅಲ್ಲಿ. ಒಟ್ಟಿನಲ್ಲಿ ನಮ್ಮಿಬ್ಬರದ್ದು ಜಗಳ ಅಂತೂ ದಿನ ಇರುತ್ತೆ. ಸ್ವಲ್ಪ ಹೊತ್ತು ಆಟ ಆಡಿದ್ರೆ ನಮಗೂ ಒಂದು ಸ್ವಲ್ಪ ಫ್ರೀ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ ನಮ್ಮ ಅಜ್ಜಿಗೆ ಅಂತ ಜೊತೆಯಲ್ಲಿ ಕುತ್ಕೊಂಡು ಆಡ್ತೀನಿ. ಮನೇಲಿ ಆಡಬಾರ್ದು ಅಂತಾರೆ. ಅಂದರೆ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದ್ದೆ ಆವಾಗಿಂದ ಹಾಡಿ. ಅದರಿಂದ ನಾವು ಆಡ್ತೀವಿ. ಅಂದರೆ ಗವ ಯೂಸ್ ಮಾಡಲ್ಲ, ಅದು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಮನೇಲಿ ಆಡಬಾರ್ದು ಅಂದರೆ ನಮ್ಮ ಅಜ್ಜಿ ಹೇಳೋ ಮತ್ತು ಕೇಳಲ್ಲ. ಏನಾಗಲ್ಲ ಬಾ, ಒಂದು ಆಟ ಆಡೋಣ ಅಂದ್ಕೊಂಡು ಹಾಗೆ ದಿನ ಎಲ್ಲ ಆಟ ಆಡ್ಕೊಂಡು ಇದ್ದುಬಿಡ್ತೀವಿ. ಸರಿ ಅಂತ ಹಾಡು ಮುಗಿಯೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಸ್ಕೂಲಿಂದ ಬಂದರು. ಅವರಿಗಿನ್ನ ತಿಂಡಿ ತಿನಿಸು, ಸ್ನಾನ ಮಾಡು, ಹೋಮ್ವರ್ಕ್ ಬರ್ಸು ಅಂತ ಅಂದ್ಕೊಂಡು ಟೈಮ್ ಅಲ್ಲೇ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ವೀಡಿಯೋ ಹಾಕಿಲ್ಲ. ಯಾಕಂದರೆ ತುಂಬ ಲಾಂಗ್ ಆದರೆ ಚೆನ್ನಾಗಿರಲ್ಲ, ನಿಮಗೆ ನೋಡೋರಿಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.